ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೃಷಿಕರು ಹೈನುಗಾರಿಕೆಯನ್ನು ತುಂಬಾನೇ ಗಂಭೀರವಾಗಿ ಪರಿಗಣಿಸುತ್ತಿದ್ದಾರೆ. ಹಸುಗಳನ್ನು ಸಾಕೋದ್ರಿಂದ ಲಾಭ ಇದೆ ಎಂಬುದನ್ನು ಮನಗಂಡಿದ್ದಾರೆ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವರು ಕೂಡ ಪಟ್ಟಣದ ಜೀವನಕ್ಕಿಂತ ಗ್ರಾಮೀಣ ಭಾಗದ ಜೀವನ ಶೈಲಿಯನ್ನು ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಪಟ್ಟಣ ಬಿಟ್ಟು ಬರುವವರು ಹೈನುಗಾರಿಕೆಯನ್ನು ಕೂಡ ತಮ್ಮ ಕೃಷಿ ಚಟುವಟಿಕೆಯ ಭಾಗವಾಗಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ತಾಲೂಕುಗಳಲ್ಲಿ ಇದೀಗ ಬೆಳ್ತಂಗಡಿ ತಾಲೂಕು ಮೊದಲನೆಯ ಸ್ಥಾನದಲ್ಲಿದೆ. ಉಭಯ ಜಿಲ್ಲೆಗಳ 16 ತಾಲೂಕುಗಳ ವ್ಯಾಪ್ತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಿಂದ ಒಕ್ಕೂಟಕ್ಕೆ ಅತ್ಯಧಿಕ ಹಾಲು ಪೂರೈಕೆಯಾಗ್ತಿದೆ. ಈ ಬಾರಿಯೂ ಬೆಳ್ತಂಗಡಿ ತಾಲೂಕು ಹಾಲು ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಅತಿ ಹೆಚ್ಚು ಹಾಲು ಹಾಕುವ ಬೆಳ್ತಂಗಡಿ ತಾಲೂಕಿನಲ್ಲಿ 18,622 ಸದಸ್ಯರಿದ್ದು 10,115 ಸದಸ್ಯರು ಪ್ರತಿದಿನ ಸಂಘಗಳಿಗೆ ಹಾಲನ್ನು ನೀಡುತ್ತಿದ್ದಾರೆ. ದಿನದ ಲೆಕ್ಕದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ದಿನಕ್ಕೆ 1,20,000ಕ್ಕೂ ಹೆಚ್ಚು ಲೀಟರ್ ಹಾಲಿನ ಸಂಗ್ರಹ ಆಗ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 0 ಹಾಗೂ 3% ಬಡ್ಡಿ ದರದಲ್ಲಿ ಹೈನುಗಾರಿಕೆಗೆ ಸಾಲವನ್ನು ನೀಡ್ತಾ ಇದೆ. ರೈತರು ಹೈನುಗಾರಿಕೆಗೆ ತೋರಿಸ್ತಾ ಇರುವ ಆಸಕ್ತಿ ಮತ್ತು ಪೂರಕವಾದ ವಾತಾವರಣ ಇರೋದ್ರಿಂದ ಬೆಳ್ತಂಗಡಿ ತಾಲೂಕು ಹಾಲು ಉತ್ಪಾದನೆಯಲ್ಲಿ ಜಿಲ್ಲೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಎಂಬುದು ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವ ರವಿರಾಜ ಹೆಗ್ಡೆ ಅವರ ಅಭಿಪ್ರಾಯ. ನಿರಂತರವಾಗಿ ಬೆಳ್ತಂಗಡಿಯ ಹಾಲು ಒಳ್ಳೆ ಪ್ರೊಕ್ಯೂರ್ಮೆಂಟ್ ಮತ್ತು ಗ್ರೋತ್ ಚೆನ್ನಾಗಿದೆ. ಬೆಳ್ತಂಗಡಿ ತಾಲೂಕಿದ್ದು ಹೌದು. ಓಕೆ ಓಕೆ. ಸಾಧಾರಣ ಅಲ್ಲಿ 1,20,000 ಉಂಟೇನ ಬೆಳ್ತಂಗಡಿ ತಾಲೂಕು. 1,20,000 ಏನು ಸರ್? ಆ ಒಂದು ತಾಲೂಕಲ್ಲಿ ಅಷ್ಟು ಹಾಲು ಸಂಗ್ರಹಣೆ ಆಗ್ತಾ ಇದೆ ಬೆಳ್ತಂಗಡಿ ತಾಲೂಕು. ಒಂದು ದಿನಕ್ಕೆ 1,20,000 ಲೀಟರ್, ಹೆಚ್ಚು ಕಡಿಮೆ 1,20,000. ಸಾಧಾರಣ ಅಲ್ಲಿಯ ಸಂಘಗಳ ಸರಾಸರಿ ಹಾಲು ಸಂಗ್ರಹಣೆ ಸರಾಸರಿ 85 ಸಂಘ ಏನೋ ಉಂಟು, 1,200ರವರೆಗೆ ಸರಾಸರಿ ಹಾಲು ಸಂಗ್ರಹಣೆ ಇದೆ. ಸರಿ. ಸೊ ಈಗ ಇರುವಂತಹ ತಾಲೂಕು ಮಟ್ಟದಲ್ಲಿ ನೋಡಿದ್ರೆ ಬೆಳ್ತಂಗಡಿ ಅತಿ ಹೆಚ್ಚು ಹಾಲು ಸಂಗ್ರಹಣೆ, ಈಗ ಅಲ್ಲ, ಅದು ಈ ಹಿಂದೆ ಕೂಡ ಸರಿ ಸರಿ ಅತಿ ಹೆಚ್ಚು ಹಾಲು ಸಂಗ್ರಹಣೆ ಅಂದ್ರೆ ಇದು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗೆ, 2 ಜಿಲ್ಲೆಗೆ ಸೇರಿಕೊಂಡು 2 ಜಿಲ್ಲೆಗೆ ಸೇರಿ. ಹೌದು. ಮತ್ತೆ ನಾನು ಏನ್ ಕಾರಣ ಹೇಳಿ ಅಲ್ಲ, ಬೆಳ್ತಂಗಡಿ ಸ್ವಲ್ಪ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಇದ್ದದ್ರಲ್ಲಿ ಈಗ ಹೆಚ್ಚಿ ಹೈನುಗಾರಿಕೆಗೆ ಪ್ರಶಸ್ತವಾದ ಸ್ಥಳ ಇರ್ಬೋದು ಒಂದು. ಮತ್ತೆ ನಿಮ್ಮ ಆಚೆ ಬದಿಯಿಂದ, ನಿಮ್ಮ ಹಾಸನ ಆ ಬದಿಯಿಂದ ಎಲ್ಲ ಒಳ್ಳೆ ಸೈಲೇಜ್ಗಳು ಬರುತ್ತೆ. ಮತ್ತೆ ಜನರು ಹೆಚ್ಚಿ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿದ್ದಾರೆ ಅಲ್ಲಿ. ಸರಿ ಸರಿ. ಹಳ್ಳಿಗಳಲ್ಲಿ ಈಗಲೂ ಕೂಡ ಅಲ್ಲಿ ಜೀವಂತಿಕೆ ಇದೆ, ಹೈನುಗಾರಿಕೆ ಜೀವಂತಿಕೆ ಇದೆ. ಸರಿ ಸರಿ. ಒಂದೊಂದು ಗ್ರಾಮಗಳಿಗೆ ನನ್ನ ಪ್ರಕಾರ ಕೆಲವು ಗ್ರಾಮಗಳಿಗೆ ಇದು ಹೈನುಗಾರಿಕೆಯಿಂದಲೇ 1 ಕೋಟಿಗೂ ಹೆಚ್ಚು ಆದಾಯ ಬರ್ತಾ ಇದೆ ಒಂದೊಂದು ಗ್ರಾಮದಲ್ಲಿ. ಒಂದೊಂದು ಗ್ರಾಮ ಅಲ್ಲ, ನಾನು ಸಾಧಾರಣ ಒಳ್ಳೆ ಹಾಲಿದ್ದ ಗ್ರಾಮಗಳಲ್ಲಿ. ಕರೆಕ್ಟ್. ಸರಿ. ಮೊನ್ನೆ ಹಾಲನಂಗಡಿ ಅಂತ ಹೋದೆ, ಅಲ್ಲಿ ನೋಡುವಾಗ ಅಲ್ಲಿ ಒಟ್ಟು ಒಳ್ಳೆ ಅವರ ಹಾಲು 2,000, ಒಂದು ಗ್ರಾಮದಲ್ಲಿ 2,000 ಲೀಟರ್ ಚಿಲ್ಲರೆ, 2,000 ಲೀಟರ್ ಅದನ್ನ ನೋಡಿ ಲೆಕ್ಕ ಹಾಕಿ ನೋಡಿ, 1 ಲೀಟರ್ಗೆ ಕನಿಷ್ಠ ಸಬ್ಸಿಡಿ ಎಲ್ಲ ಸೇರಿದೆ ಸಮಾನ 45 ರೂಪಾಯಿ ಲೆಕ್ಕ ಹಾಕಿ ನೋಡಿ, ಒಂದು ವರ್ಷದಲ್ಲಿ ಎಷ್ಟು ಬಂತು. ಒಂದು ಹಾಲಿನಿಂದ ಒಂದು ಹಳ್ಳಿಗೆ ಬರುವಂತದ್ದು, ಪಟ್ಟಣದಲ್ಲಿ ಹಾಲು ಸೇಲ್ ಮಾಡಿ ಹಳ್ಳಿಗೆ ಬರುವಂತ ಹಣ, ಒಂದು ಹಳ್ಳಿಗೆ ಬರುವಂತ ಚಾನಲ್ ಒಂದು ಹೈನುಗಾರಿಕೆಯಿಂದ ಒಳ್ಳೆಯ ಒಂದು ಇದಾಗ್ತಾ ಇದೆ. ಅಲ್ಲ, ಆಕ್ಚುಲಿ ಹಳ್ಳಿಗಳಲ್ಲಿ ನಮ್ಮ ಒಂದು ಸ್ವ ಉದ್ಯೋಗ ಮಾಡಿಕೊಂಡು ಆರ್ಥಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ ಇದೊಂದು ಒಳ್ಳೆಯ ಒಂದು ಸಾಧನೆ, ಒಂದು ಉದ್ಯೋಗ. ಸ್ವಲ್ಪ ಶ್ರಮ ಪಡ್ಬೇಕಾಗ್ತದೆ, ಇಷ್ಟಪಡ್ಬೇಕು, ಕಷ್ಟಪಡ್ಬೇಕು. ಹೈನುಗಾರಿಕೆಯಿಂದ ಇಷ್ಟಪಡ್ಬೇಕು, ಕಷ್ಟಪಡ್ಬೇಕು. ಅದ್ರಲ್ಲಿ ನೆಮ್ಮದಿ ಇದೆ. ಮನೆಯಲ್ಲಿ ಇದ್ಕೊಂಡು ಹೈನುಗಾರಿಕೆ ಮಾಡೋದ್ರಿಂದ ಮನಸ್ಸಿಗೆ ಒಂದು ನೆಮ್ಮದಿ ಇದೆ. ಹೌದು. ಮತ್ತೆ ಟೆಕ್ನಾಲಜಿ ಕೂಡ ಈಗ ಒಂದಷ್ಟು ಬರ್ತಾ ಇರೋದು, ಬೇಕಾದಷ್ಟು ಇದೆ. ಈಗ ಹೈನುಗಾರಿಕೆ ಬೇಕಷ್ಟು ಒಕ್ಕೂಟ ಯೋಜನೆ ಕೊಡ್ತಾ ಇದೆ. ಪ್ರೊಬಬ್ಲಿ ಹೋದ 1 ವರ್ಷದಲ್ಲಿ 30 ಕೋಟಿಗೂ ಹೆಚ್ಚಿನ ಹಣ ಹೈನುಗಾರಿಕೆಗೆ ವಿವಿಧ ಯೋಜನೆಯಿಂದ ಕೊಟ್ಟಿದ್ದೇವೆ. 2 ಜಿಲ್ಲೆಯ ರೈತರಿಗೆ ಸುಮಾರು 30 ಕೋಟಿಗೂ ಹೆಚ್ಚಿನ ಹಣ ಹೈನುಗಾರಿಕೆ ವಿವಿಧ ಯೋಜನೆಯಲ್ಲಿ ಹೈನುಗಾರಿಕೆ ಹೋಗಿದೆ.
ಎಲ್ಲ ಫಸಲಿ ಹಸುಗಳನ್ನು ನಾವು ಇನ್ಸೂರೆನ್ಸ್ ಮಾಡ್ತಾ ಇದ್ದೇವೆ ಹೈನುಗಾರರದ್ದು. ಹಾ ಅದೇ ಅದೇ. ಆ ಇನ್ಸೂರೆನ್ಸ್ ನ ಹಣದಲ್ಲಿ 75% ಒಕ್ಕೂಟ ಭರಿಸ್ತಾ ಇದೆ. ಹಾ ಹಾ ಹಾ. ಆ, ಸಾಧಾರಣ ಹೌದು, ಅದು ಸಾಧಾರಣ 25-30 ಸಾವಿರ ಹೆಚ್ಚು ಹಸುಗಳನ್ನು ಹೈನುಗಾರಿಕೆ ಇದು ಇನ್ಸೂರೆನ್ಸ್ಗೆ ಅಳವಡಿಸಿಕೊಂಡಿದೆ. ಹಾ ಹಾ ಹಾ. ಇದೆಲ್ಲ ಒಂದು ಅವರಿಗೆ ಹೈನುಗಾರಿಕೆಯಲ್ಲಿ ಒಂದು ನಿರಂತರ ಆದಾಯ ಇರ್ತದೆ ನೋಡಿ. ಬೇರೆ ಯಾವುದೇ ಕೃಷಿ ಉತ್ಪನ್ನ ತಕೊಳ್ಳಿ, ಹೌದು ಅಡಿಕೆ ಆಗ್ಲಿ, ತೆಂಗು ಆಗ್ಲಿ, ಭತ್ತ ಆಗ್ಲಿ, ನಿರಂತರ ಆದಾಯ ಇಲ್ಲಲ್ಲ. ಹೌದೌದು ಕರೆಕ್ಟ್. ಒಂದೇ 3 ತಿಂಗಳು ಅಥವಾ 6 ತಿಂಗಳು ಅಥವಾ 1 ವರ್ಷ ಕಾಯ್ಬೇಕು. ಹೌದು ಹೌದು. ಹೌದು. ಮತ್ತೆ ಯಾವ ಪ್ರಾಕೃತಿಕ ವಿಕೋಪ ಅಥವಾ ಬೇರೆ ಬೇರೆ ಸನ್ನಿವೇಶದ ಮೇಲೆ ಅದರ ಕ್ರಾಪ್ ಅದು ವ್ಯತಿರಿಕ್ತ ಆಗ್ತದೆ, ಅದರ ಮೇಲೆ ಅವಲಂಬನೆ ಇರುತ್ತೆ. ಹಾ ಅದೇ ಅದೇ ಹೌದು. ಇದು ಹಾಗೆಲ್ಲ, ಇದು ಪ್ರತಿ 10 ದಿವಸಕ್ಕೊಮ್ಮೆ ರೈತರ ಖಾತೆಗೆ ಹಣ ಬರುತ್ತೆ. ಹಾ ಅದೇ ಅದೇ. ವಿವಿಧ ಯೋಜನೆ ಇದೆ, ಮಾರುಕಟ್ಟೆ ಜವಾಬ್ದಾರಿ ಒಕ್ಕೂಟ ವಹಿಸ್ತಾ ಇದೆ. ಹೌದು ಹೌದು. ಹಾಲಿಗೆ ಒಳ್ಳೆ ಹಾಲು, ಬರೇ ಹಾಲು ಅಲ್ಲ, ಹಾಲಿನ ಉತ್ಪನ್ನ, ಸಾಕಷ್ಟು ಹಾಲಿನ ಉತ್ಪನ್ನಗಳನ್ನು ಮಾಡಿ ಹಾ ಅದೇ ಅದೇ. ಗ್ರಾಹಕರಿಗೆ ಅದನ್ನು ಸರಬರಾಜು ಮಾಡಿ ಹಾ ಅದೇ ಅದೇ. ಅತಿ ಹೆಚ್ಚಿನ ಹಾಲಿಂದ ಬರುವಂತಹ ಗರಿಷ್ಠ ಹಣ ರೈತರಿಗೆ ಹೋಗ್ತಾ ಇದೆ. ಹೌದು ಹೌದು. ಆದ್ರಿಂದ ಅವರಿಗೆ ಒಂದು ಅಲ್ಲಿ ಭದ್ರತೆ ಇದೆ. ಹಾ ಹಾ ಕರೆಕ್ಟ್. ಯಾವುದೇ ಹಣ ಒಂದು ಫಿಕ್ಸ್ ಮಾಡಿದ ಹಣ ಮತ್ತೆ ಕಡಿಮೆ ಅಂತ ಆಗುದಿಲ್ಲಲ್ಲ. ಹೌದೌದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.